ಇಂದಿನ ಧ್ಯಾನಕ್ಕಾಗಿ ಮತ್ತೊಮ್ಮೆ ಹುಟ್ಟುವುದು. ಜಗತ್ತಿನ ಜನಸಂಖ್ಯೆಯು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಪ್ರತಿಯೊಂದು ಗಂಟೆಗೂ ಸಾವಿರಾರು ಜನರು ಹುಟ್ಟುತ್ತಾರೆ, ಸಾವಿರಾರು ಜನರು ಸಾಯುತ್ತಾರೆ. ಆದರೆ ಇವರಲ್ಲಿ ಬಹುತೇಕ ಜನರಿಗೆ ಕೇವಲ ಒಂದೇ ಜನನದ, ಅಂದರೆ ಶಾರೀರಿಕ ಜನನದ ಅನುಭವ ಮಾತ್ರ ಉಂಟಷ್ಟೆ. ನೀವು ಮತ್ತೊಮ್ಮೆ ಹುಟ್ಟಬಹುದು ಎಂಬುದು ನಿಮಗೆ ಗೊತ್ತೇ? ಹೌದು, ಇದು ನಿಜ. ಹಿಂದಿನ ಧ್ಯಾನಕ್ಕಾಗಿ ನಾನು ತೆಗೆದುಕೊಂಡಿರುವ ವಾಕ್ಯ ಭಾಗವು ಇದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಒಂದಾನೊಂದು ರಾತ್ರಿಯಲ್ಲಿ ಯಹೂದ್ಯರ ನಾಯಕರಲ್ಲೊಬ್ಬನಾದ ನಿಕೋದೇಮನು ಯೇಸುವಿನ ಬಳಿಗೆ ಬಂದನು. ಅವನ ಮನಸ್ಸಿನಲ್ಲಿ ಪ್ರಶ್ನೆಯೊಂದು ಕಾಡುತ್ತಿತ್ತು. ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಲು ಅವನು ಬಯಸಿದನು. ಹಾಗಾಗಿ ಹೆಚ್ಚಿನ ಮಾಹಿತಿ ಪಡೆಯಲು ಅವನು ಯೇಸುವಿನೊಂದಿಗೆ ಮಾತನಾಡಲು ಬಂದನು. ಈ ಘಟನೆಯನ್ನು ಯೋಹಾನ 3ನೇ ಅಧ್ಯಾಯ 1-13 ಕಾಣಬಹುದು. ಫರಿಸಾಯರಲ್ಲಿ ಯಹೂದ್ಯರ ಹಿರೀಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯೋದಿಲ್ಲವೋ? ನಿನಗೆ ನಿಜವಾಗಿ ಹೇಳುತ್ತೇನೆ, ತಿಳಿದದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ. ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದೇ ಇಲ್ಲ. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬುವಿರಿ? ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ಯಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ. ಯೇಸು ನಿಕೋದೇಮನಿಗೆ, ನೀನು ಹೊಸದಾಗಿ ಅಥವಾ ಮತ್ತೊಮ್ಮೆ ಹುಟ್ಟಬೇಕು ಎಂದು ಹೇಳಿದ್ದನ್ನು ಗಮನಿಸಿದ್ದೀರಾ? ನೀವು ಸಹ ಮತ್ತೊಮ್ಮೆ ಹುಟ್ಟುವ ಅನುಭವ ಪಡೆದುಕೊಳ್ಳಲು ನಿಮಗೆ ಬೇಕಾಗಿರುವ ಹಂತಗಳನ್ನು ನಿಕೋದೇಮನು ಜೊತೆ ಯೇಸು ಸ್ವಾಮಿ ನಡೆಸಿದ ಸಂಭಾಷಣೆಯಿಂದ ವಿವರಿಸಲು ನಾನು ಬಯಸುತ್ತೇನೆ. ನೀವು ಇದನ್ನು ಅರಿತುಕೊಂಡರೆ ಮತ್ತೊಮ್ಮೆ ಹುಟ್ಟಲು ಸಾಧ್ಯ. ಹೇಗೆಂದರೆ ತಿಳಿಯಲು ಬಯಸುವಿರಾ? ಹಾಗಾದರೆ ಇದನ್ನು ಓದಿರಿ. ಮೊದಲ ಹಂತ, ದೃಢವಾದ ಹೇಳಿಕೆ. ಯೇಸುವಿನ ಬಳಿ ಬಂದಂಥ ನಿಕೋದೇಮನು ಪಂಡಿತನು, ಯಹೂದ್ಯರ ನಾಯಕನೂ ಆಗಿದ್ದನು. ಅವನು ಯೇಸುವಿನ ಬಳಿಗೆ ಬಂದಾಗ ದೃಢ ನಿಶ್ಚಯದಿಂದ ಮತ್ತೊಂದನ್ನು ಕೇಳಿದನು. ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು ಎಂದು ಹೇಳಿದನು. ನಿಕೋದೇಮನು ಹೇಳಿದ ಈ ಮಾತು ನಿಜಕ್ಕೂ ಅಂಗೀಕಾರಕ್ಕೆ ಯೋಗ್ಯವಾದ ಮಾತಾಗಿತ್ತು. ಯೇಸು ಸ್ವಾಮಿ ದೇವರ ಕಡೆಯಿಂದ ಬಂದ ಬೋಧಕನಾಗಿದ್ದನು. ಈ ಮಾತಿನಲ್ಲಿ ಎಳ್ಳಷ್ಟು ಸಂದೇಹವೇ ಇಲ್ಲ. ನೀವು ಸುವಾರ್ತೆಗಳನ್ನು ಓದಿ ನೋಡಿದರೆ ಯೇಸು ಸ್ವಾಮಿ ನಿಜವಾಗಿಯೂ ದೇವರ ಕಡೆಯಿಂದ ಬಂದ ಬೋಧಕನಾಗಿದ್ದನು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಯೇಸು ಸ್ವಾಮಿ ದೇವರ ಕಡೆಯಿಂದ ಬಂದ ಬೋಧಕನು ಮಾತ್ರವಲ್ಲ, ಅದ್ಭುತಗಳನ್ನು ಮಾಡುವವನು ಎಂಬುದನ್ನು ಸಹ ನಿಕೋದೇಮನು ಒಪ್ಪಿಕೊಂಡನು. ಇದು ಅತಿ ಪ್ರಾಮುಖ್ಯವಾದ ಮೊದಲನೆಯ ಹಂತ. ಯೇಸು ಸ್ವಾಮಿ ಸಾಧಾರಣವಾದ ವ್ಯಕ್ತಿಯಲ್ಲ, ಆತನು ದೇವರ ಕಡೆಯಿಂದ ಬಂದ ಅಸಾಧಾರಣ ವ್ಯಕ್ತಿಯಾಗಿದ್ದಾನೆ. ಆತನು ದೇವರ ಕಡೆಯಿಂದ ಬಂದ ಬೋಧಕನು, ಅದ್ಭುತಗಳನ್ನು ಮಾಡುವವನು ಆಗಿದ್ದಾನೆ. ಯೇಸು ಸ್ವಾಮಿಯು ಇದಕ್ಕಿಂತ ಮಿಗಿಲಾದವನು. ಆದರೆ ನಿಕೋದೇಮನಿಗೆ ಇಷ್ಟು ಮಾತ್ರವೇ ತಿಳಿದಿತ್ತಷ್ಟೆ. ಸ್ನೇಹಿತರೆ, ಇದೊಂದು ಮಹತ್ವಪೂರ್ಣವಾದ ಹೇಳಿಕೆಯಾಗಿದೆ. ಎರಡನೇ ಹಂತ, ಮಾರ್ಗದರ್ಶನ. ಯೇಸು ಸ್ವಾಮಿ ನಿಕೋದೇಮನಿಗೆ ಮಾರ್ಗದರ್ಶನ ಮಾಡಿದರು. ಯೇಸು ಸ್ವಾಮಿ ದೃಢವಾದ ಮಾತೊಂದನ್ನು ಹೇಳಿದರು. ಅದೇನೆಂದರೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಯೇಸು ಸ್ವಾಮಿ ಇಲ್ಲಿ ನಿಕೋದೇಮನಿಗೆ ನೇರವಾಗಿ ಹೇಳುತ್ತಿರುವರು. ಆದರೂ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಎಂದು ಹೇಳುವ ಮೂಲಕ ಎಲ್ಲರನ್ನು ಸೂಚಿಸುತ್ತಿರುವನು.
ನೀವು ನಾನು ಎಲ್ಲರೂ ಸೇರಿದಂತೆ ಪ್ರತಿಯೊಬ್ಬ ವ್ಯಕ್ತಿಯು ಹೊಸದಾಗಿ ಹುಟ್ಟಬೇಕು. ನೀವು ಯಾರೇ ಆಗಿರಲಿ, ಇಂದು ನಿಮಗೆ ಅನ್ವಯವಾಗುತ್ತದೆ. ಯೇಸು ಸ್ವಾಮಿ ನಿಕೋದೇಮನಂತಹ ಪಂಡಿತನಿಗೆ, ಯಹೂದ್ಯ ನಾಯಕನಿಗೆ ನೀನು ಮತ್ತೊಮ್ಮೆ ಹುಟ್ಟಬೇಕು ಎಂದು ಹೇಳಿದರು. ಅದು ಅವನಿಗೆ ಅಷ್ಟು ಅಗತ್ಯವಾಗಿದ್ದರೆ ಅದು ನನಗೂ ಕೂಡ ಅಷ್ಟೇ ಅಗತ್ಯವಾಗಿದೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಅದು ನಿಮಗೂ ಕೂಡ ಅಗತ್ಯವಾಗಿದೆ ಎಂದು ಹೇಳಬಯಸುತ್ತೇನೆ. ಇದು ತುಂಬ ಮಹತ್ವಪೂರ್ಣವಾದ ಮಾತು. ಈ ಮಾತು ನಿಕೋದೇಮನಲ್ಲಿ ಗೊಂದಲವನ್ನುಂಟು ಮಾಡಿತು, ಏಕೆಂದರೆ ಅವನು ತಕ್ಷಣವೇ ಹೀಗೊಂದು ಪ್ರಶ್ನೆಯನ್ನು ಕೇಳಿದನು. ಅದು ಹೇಗೆ ತಾನೇ ಸಾಧ್ಯ? ಮುದುಕನಾದ ಮನುಷ್ಯನು ಮತ್ತೊಮ್ಮೆ ಹೇಗೆ ಹುಟ್ಟುವುದಾದೀತು? ಅದರ ಪ್ರಕ್ರಿಯೆ ಹೇಗೆ? ಯಾವ ರೀತಿಯಲ್ಲಿ ಹುಟ್ಟಬಹುದು? ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ? ಯೇಸು ಸ್ವಾಮಿ ಹೇಳಿದ ಮಾತು ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಕಷ್ಟಕರವಾಗಿರಬಹುದು. ಆ ಮಾತು ನಿಕೋದೇಮನಲ್ಲಿ ಗೊಂದಲವನ್ನುಂಟು ಮಾಡಿತು. ಅದು ನಿಮಗೂ ಗೊಂದಲಮಯವಾಗಿರಬಹುದು. ಯೇಸು ಸ್ವಾಮಿ ಸತ್ಯಾರ್ಥವನ್ನು ಬಹಿರಂಗಪಡಿಸುವಂತಹ ಉತ್ತರವನ್ನು ಕೊಟ್ಟರು. ಅದನ್ನೊಮ್ಮೆ ಗಮನಿಸಿರಿ. ಆತನು ನಿಕೋದೇಮನಿಗೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂದು ಹೇಳಿದನು. ಅದಕ್ಕೆ ಕಾರಣವೇನೆಂದರೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಆತ್ಮಿಕ ಜನನ ಅನಿವಾರ್ಯ ಎಂಬುದು ಈ ಮಾತು ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ನಾವೆಲ್ಲರೂ ದೇಹದಿಂದ ಹುಟ್ಟಿದವರಾಗಿರುವುದರಿಂದ ನಮಗೆ ದೇಹಗಳುಂಟು. ದೇಹವು ದೇಹಕ್ಕೆ ಜನ್ಮ ಕೊಡುತ್ತದೆಂಬುದು ಬಹು ಸ್ಪಷ್ಟ. ಹಾಗೆಯೇ ಆತ್ಮವು ಆತ್ಮಕ್ಕೆ ಜನ್ಮ ಕೊಡುತ್ತದೆ ಎಂಬುದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಯೇಸು ಸ್ವಾಮಿ ಈ ವಾಕ್ಯ ಭಾಗದಲ್ಲಿ ಗಂಭೀರವೂ ಗಾಢವೂ ಆಗಿರುವ ಸತ್ಯವನ್ನು ತಿಳಿಯಪಡಿಸುತ್ತಿರುವರು. ಆ ಸತ್ಯವೇನೆಂದರೆ, ನೀವು ನಾವು ದೇಹ ಆತ್ಮಗಳುಳ್ಳ ಜೀವಿಗಳು. ಕೇವಲ ದೇಹವುಳ್ಳವರು ಮಾತ್ರವಲ್ಲ, ದೇಹ ಆತ್ಮವುಳ್ಳವರು ಆಗಿದ್ದೇವೆ. ನಮ್ಮ ಮಾನವ ದೇಹಗಳಿಂದ ನಾವು ಶರೀರ ಭಾವಕ್ಕೆ ಸೇರಿದವರಾಗಿರೆಂಬುದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳಿವೆ. ನಮ್ಮ ಸುತ್ತಮುತ್ತ ಇರುವವರಲ್ಲಿ ನಾವು ಆತ್ಮಭಾವಕ್ಕೆ ಸೇರಿದವರಾಗಿರೆಂಬುದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳಿವೆ. ನೀವು ಹೊಸದಾಗಿ ಹುಟ್ಟದಿದ್ದರೆ ಅಥವಾ ಮತ್ತೊಮ್ಮೆ ಹುಟ್ಟದಿದ್ದರೆ ನಾನು ಏನು ಹೇಳುತ್ತಿದ್ದೇನೆಂಬುದು ನಿಮಗೆ ಅರ್ಥವಾಗುತ್ತದೆ. ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಯೇಸು ಸ್ವಾಮಿ, ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ ಎಂದು ಹೇಳಿರುವರು. ಅಂದರೆ ನೀವು ಮತ್ತೊಮ್ಮೆ ಹುಟ್ಟಬಹುದು. ಮೂರನೇ ಹಂತ, ಸಮಾಪ್ತಿ. ಯೇಸು ಸ್ವಾಮಿ ಇಲ್ಲೊಂದು ಸ್ವಾರಸ್ಯಕರವಾದಂಥ ಉದಾಹರಣೆಯನ್ನು ಕೊಟ್ಟಿರುವರು. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಗಾಳಿಯು ಹೇಗೆ ಸೃಷ್ಟಿಯಾಗುತ್ತದೋ ಎಂಬುದು ನಿಮಗೆ ತಿಳಿಯದು. ನಮ್ಮ ಹವಾಮಾನ ತಜ್ಞರಿಗೆ ಗಾಳಿಯ ಕುರಿತಾದ ಸಿದ್ಧಾಂತಗಳು ಗೊತ್ತಿರಬಹುದು, ಆದರೆ ಗಾಳಿಯನ್ನು ಉಂಟು ಮಾಡುವಂಥದ್ದು ಏನೆಂಬುದು ಅವರಿಗೆ ಗೊತ್ತಿರುವುದಿಲ್ಲ. ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ಗೊತ್ತಿರುವುದಿಲ್ಲ. ಗಾಳಿ ಬೀಸುವುದು ಮಾತ್ರವೇ ನಮಗೆ ಗೊತ್ತಾಗುತ್ತದೆ. ಅದು ಯಾವಾಗ? ಅಂದರೆ ಗಿಡ ಮರಗಳು ಅಲಗಾಡುವಾಗ, ಧೂಳು ಏಳುವಾಗ. ಆದರೆ ಗಾಳಿಯ ಕುರಿತು ನಮಗೆ ಅದಕ್ಕಿಂತ ಹೆಚ್ಚೇನೂ ಗೊತ್ತಿಲ್ಲ. ಯೇಸು ಸ್ವಾಮಿ ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಎಂದು ಹೇಳಿರುವರು. ಈ ಮಾತಿನಲ್ಲಿ ಏನೋ ಮರ್ಮವಿದೆ, ಬಿಡಿಸಲಾಗದ ಮರ್ಮವಿದೆ. ಪವಿತ್ರಾತ್ಮನು ಕಾರ್ಯ ಸಾಧಿಸುತ್ತಿದ್ದಾನೆ ಎಂಬುದು ಮಾತ್ರ ನಮಗೆ ಗೊತ್ತದಷ್ಟೇ. ನಿಕೋದೇಮನಿಗೆ ಇದನ್ನು ಅರ್ಥ ಮಾಡಿಕೊಳ್ಳಲಾಗದಂಥ ಅವನ ಬುದ್ಧಿಯು ಅವನಿಗೆ ಅಡ್ಡಿಯಾಗಿತ್ತು. ಹಾಗಾಗಿ ಅವನು ಈ ಸಂಗತಿಗಳು ನಡೆಯುವುದಾದರೂ ಹೇಗೆ ಎಂದು ಪ್ರಶ್ನಿಸಿದನು. ನಿಜ ಹೇಳಬೇಕೆಂದರೆ ನಿಕೋದೇಮನಂತೆಯೇ ಅನೇಕರು ತಮ್ಮ ಬುದ್ಧಿಯನ್ನು ಮಾತ್ರ ನಂಬಿ ಆಳವಾದ ಅನುಭವಗಳನ್ನು ಪಡೆದುಕೊಳ್ಳುವ ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ. ಬುದ್ಧಿಯನ್ನು ತಣಿಸುವಂತಹ ಉತ್ತರ ಅವರಿಗೆ ಬೇಕು, ಆದರೆ ನಮ್ಮಲ್ಲಿ ನಂಬಲು ಇಚ್ಛಾಶಕ್ತಿ ಇದೆ. ಯೇಸು ಸ್ವಾಮಿಯು ನಿಕೋದೇಮನಿಗೆ ಭೂಲೋಕ ಹಾಗೂ ಪರಲೋಕದ ವಿಷಯಗಳ ಕುರಿತು ಹೇಳಿದನು. ಯೇಸು ಸ್ವಾಮಿ ಅವನಿಗೆ, ತಿಳಿದದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ, ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ ಎಂದು ಹೇಳಿದನು. ಯೇಸು ಸ್ವಾಮಿ ನಿಕೋದೇಮನ ಬುದ್ಧಿಯನ್ನು ತಣಿಸುವುದಕ್ಕೆ ಬೇಕಾದದ್ದನ್ನು ಕೊಟ್ಟರು. ಆದರೂ ನಿಕೋದೇಮನು ಯೇಸುವಿನ ಸಾಕ್ಷಿಯನ್ನು ಒಪ್ಪುವುದಕ್ಕೆ ಸಿದ್ಧನಿರಲಿಲ್ಲ. ಅದಕ್ಕೆ ಕಾರಣವೇನೆಂದರೆ ಅವನು ನಂಬುವ ತನ್ನ ಇಚ್ಛಾಶಕ್ತಿಯನ್ನು ಬಳಸಲು ತಯಾರಿರಲಿಲ್ಲ. ಭೂಲೋಕದ ಸಂಗತಿಗಳು ಪರಲೋಕದ ಸಂಗತಿಗಳ ಬಗ್ಗೆ ನಮಗೆ ತಿಳಿಸಿಕೊಡುತ್ತವೆ. ಹೌದು, ಅವು ನಿಜವಾಗಿಯೂ ತಿಳಿಸಿಕೊಡುತ್ತವೆ. ಯೇಸು ಸ್ವಾಮಿ ಅದನ್ನು ಸ್ಪಷ್ಟವಾಗಿ ಹೇಳಿದರು. ಭೂಲೋಕದ ಸಂಗತಿಗಳಿಗೂ ಪರಲೋಕದ ಸಂಗತಿಗಳಿಗೂ ನಂಟು ಇದೆ. ಭೂಲೋಕದ ಸಂಗತಿಗಳು ಪರಲೋಕದ ಸಂಗತಿಗಳ ಬಗ್ಗೆ ನಮಗೆ ತಿಳಿಸಿಕೊಡುತ್ತವೆ. ನಾವು ದೇಹದಿಂದ ಹುಟ್ಟಿರುವ ದೇಹವಾಗಿದ್ದೇವೆ, ಅಂದರೆ ಭೂಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಆದರೆ ನಾವು ಆತ್ಮನಿಂದ ಮತ್ತೊಮ್ಮೆ ಹುಟ್ಟುವ ಮೂಲಕ ಪರಲೋಕಕ್ಕೆ ಸಂಬಂಧಪಟ್ಟವರಾಗಿರಬಹುದು. ಮತ್ತೊಮ್ಮೆ ಹುಟ್ಟಬೇಕಾದರೆ ಯೇಸು ಸಾಧಾರಣ ಮನುಷ್ಯನಲ್ಲ,
ದೇವರ ಕಡೆಯಿಂದ ಬಂದವನು ಎಂಬುದನ್ನು ನೀವು ಒಪ್ಪಿಕೊಳ್ಳಬೇಕು. ಆತ್ಮನಿಂದ ಹುಟ್ಟುವ ವಿಷಯದಲ್ಲಿ ಆತನು ಕೊಡುವ ಮಾರ್ಗದರ್ಶನವನ್ನು ನೀವು ನಂಬಿ ಸ್ವೀಕರಿಸಬೇಕು. ನಿಮ್ಮ ಚಿತ್ತವನ್ನು ಆತನಿಗೆ ಒಪ್ಪಿಸಿಕೊಡಬೇಕು. ಆತನೊಂದಿಗೆ ವಾದಿಸಲು ನಿಮ್ಮಿಂದ ಆಗುವುದು, ಏಕೆಂದರೆ ನಿಮ್ಮ ಹೃದಯದಲ್ಲಿರುವುದೆಲ್ಲವೂ ಆತನಿಗೆ ತಿಳಿದಿದೆ. ಹಾಗಾದರೆ ಏಕೆ ಹಿಂದೆ ನೀವು ಆತನ ಮೇಲೆ ನಂಬಿಕೆ ಇಡಬಾರದು? ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಅದ್ಭುತವಾದಂಥ ವಾಕ್ಯಕ್ಕಾಗಿ ಸ್ತೋತ್ರ. ಅನೇಕರಿಗೆ ಬುದ್ಧಿ ತಡೆಯಾಗಿದೆ, ಅದನ್ನು ತೆರೆದು ನಮ್ಮೊಟ್ಟಿಗೆ ಇವತ್ತು ಮಾತನಾಡೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.